ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ಅಂದ್ರೆ, ಎಳ್ಳು ಬತ್ತಿಯನ್ನ ಮಾಡೋದು ಹೇಗೆ, ಯಾವ್ಯಾವ ದೇವರಿಗೆ ನಾವು ಎಳ್ಳು ಬತ್ತಿಯನ್ನ ಹಚ್ತೇವೆ, ಹಾಗೆ ಯಾವ ಸಮಯದಲ್ಲಿ ಹಚ್ಚಬೇಕಾಗತ್ತೆ, ಅಷ್ಟೇ ಅಲ್ಲದೆ ಎಳ್ಳು ಬತ್ತಿಯನ್ನ ಹಚ್ಚಬೇಕಾದ್ರೆ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಏನೇನು ಅನ್ನೋದ್ರ ಬಗ್ಗೆ ಪುಟ್ಟದಾಗಿ ಮಾಹಿತಿಯನ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ. ಯಾವ್ಯಾವ ದೇವರಿಗೆ ನಾವು ಎಳ್ಳು ಬತ್ತಿಯನ್ನ ಹಚ್ತೀವಿ ಅಂತ ಅಂದ್ರೆ, ನವಗ್ರಹಗಳಿಗೆ, ಶನೇಶ್ವರನಿಗೆ, ಹಾಗೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನದ ಮುಂದೆ ಎಳ್ಳು ಬತ್ತಿಯನ್ನ ಹಚ್ತೇವೆ. ನವಗ್ರಹಗಳಲ್ಲಿ ಶನೇಶ್ವರನಿಗೆ ಪ್ರಮುಖ ಪಾತ್ರ ಇದೆ. ಯಾಕಂತ ಅಂದ್ರೆ ಶನಿಯು ಕರ್ಮಕಾರಕ. ಶನಿಯು ನಮ್ಮ ಹಿಂದಿನ ಕರ್ಮದ ಅನುಸಾರವಾಗಿ ಫಲವನ್ನ ಕೊಡ್ತಾ ಹೋಗ್ತಾನೆ. ಶನಿ ಮಹಾರಾಜನು ನಮ್ಮ ರಾಶಿಗೆ ಬಂದ ಅಂತ ಅಂದ್ಕೂಡ್ಲೆ ಎಷ್ಟೋ ಜನ ಏನ್ ಅನ್ಕೊಳ್ತಾರೆ ಅಂತ ಅಂದ್ರೆ, ಅಯ್ಯೋ ಇನ್ಮೇಲೆ ನನ್ಗೆ ಕಷ್ಟದ ದಿನಗಳು ಶುರುವಾಯ್ತು, ಇನ್ನೇನಿದ್ರು ದುಃಖನೇ ತುಂಬಿಕೊಂಡಿರತ್ತೆ ನಮ್ಮ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾರೆ. ತಪ್ಪು. ನಾವು ಹಾಗೆ ಯೋಚನೆ ಮಾಡಬಾರ್ದು. ಯಾಕಂತ ಅಂದ್ರೆ ನಮ್ಮ ಅಶಿಸ್ತಿನ ಜೀವನವನ್ನ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತ ಹಲವಾರು ರೀತಿಯಾದಂತಹ ಸನ್ನಿವೇಶಗಳನ್ನ ನಮ್ಮ ಜೀವನದಲ್ಲಿ ಕೊಟ್ಟು ಶನಿ ಮಹಾತ್ಮನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಒಂದ್ಸಲ ಕೊಟ್ಟು ನೋಡ್ತಾನೆ, ಇನ್ನೊಂದ್ಸಲ ಇಸ್ಕೊಂಡು ನೋಡ್ತಾನೆ. ನಾವು ನ್ಯಾಯಯುತವಾದ ಹಾದಿಯಲ್ಲಿ ನಡೀತಾ ಇದೀವಾ ಇಲ್ವಾ, ಅಥವಾ ಸುಳ್ಳಿನ ಮಾರ್ಗಕ್ಕೆ ಹೋಗ್ತೀವಾ ಅನ್ನೋದನ್ನೆಲ್ಲ ಅವನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಶನಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗಾದ್ರೂ ನಾವು ಬಚಾವಾಗೋದಕ್ಕೆ ಒಂದೆರಡು ಸಣ್ಣ ಪುಟ್ಟ ಪರಿಹಾರಗಳನ್ನ ನೋಡೋದಾದ್ರೆ, ಪ್ರತಿ ಶನಿವಾರ ಶನೇಶ್ವರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸಬಹುದು. ಎಳ್ಳು ಬತ್ತಿಯನ್ನ ಶನಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಹಚ್ಚಬಹುದು. ಕಪ್ಪು ಎಳ್ಳಿನಿಂದ ಮಾಡಿದಂತಹ ಪ್ರಸಾದವನ್ನ ದೇವಸ್ಥಾನಗಳಲ್ಲಿ ಹಂಚಬಹುದು. ಅಷ್ಟೇ ಅಲ್ಲದೆ ಬಡವರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ಬೇಳೆಕಾಳುಗಳನ್ನ, ಕಪ್ಪು ವಸ್ತ್ರವನ್ನ, ಕಂಬಳಿಯನ್ನ ದಾನವಾಗಿ ಕೊಡಬಹುದು. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಎನ್ನುವಂತಹ ಮಂತ್ರವನ್ನ ಪ್ರತಿದಿನ 108 ಬಾರಿ ಜಪವನ್ನ ಮಾಡಬಹುದು. ಇದ್ರ ಜೊತೆಗೆ ಶನಿಯ ಅಷ್ಟೋತ್ತರವನ್ನು ಕೂಡ ನಾವು ಪ್ರತಿದಿನ ಓದೋದ್ರಿಂದ ಶನಿ ಮಹಾತ್ಮನ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ಬಚಾವಾಗ್ಬೋದು ಅಂತ ಹೇಳಲಾಗತ್ತೆ. ಶನೇಶ್ವರನಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಹಾಗೆ ಎಳ್ಳೆಣ್ಣೆ ಅಂತ ಅಂದ್ರೆ ತುಂಬಾನೇ ಪ್ರಿಯವಾಗಿತ್ತು. ಈ ಕಪ್ಪು ಬಟ್ಟೆ, ಎಳ್ಳೆಣ್ಣೆ ಹಾಗೆ ಎಳ್ಳನ್ನ ಬಳಸಿಕೊಂಡು ಮಾಡಿರುವಂತಹ ಎಳ್ಳು ಬತ್ತಿಯನ್ನ ಶನೇಶ್ವರನಿಗೆ ಹಚ್ಚಿದ್ರೆ ನಾವು ಮಾಡಿದಂತಹ ಪಾಪ ಕರ್ಮಗಳು ಉರಿದು ಹೋಗತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಹಾಗೆ ಎಳ್ಳು ಬತ್ತಿಯನ್ನ ಹಚ್ಬೇಕಾದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಏನ್ ಮಾಡ್ತೀವಿ ಅಂತ ಅಂದ್ರೆ, ದೇವಸ್ಥಾನಗಳಲ್ಲಿ ಒಬ್ರು ಆಲ್ರೆಡಿ ಎಳ್ಬತ್ತಿನ ಹಚ್ಚಿರ್ತಾರೆ, ಅದೇ ಬತ್ತಿಯ ಬೆಂಕಿಯನ್ನ ನಾವು ಕೂಡ ಅಂಟಿಸ್ಕೊಂಡು ಬತ್ತಿಯನ್ನ ಹಚ್ಬಿಟ್ಟು ಬರ್ತೀವಿ. ಹೀಗೆ ಮಾಡಬಾರ್ದು, ಅದು ತಪ್ಪು. ಯಾಕಂತ ಅಂದ್ರೆ ಅವರಿಗೆ ಏನೇನ್ ಕಷ್ಟಗಳಿರತ್ತೋ, ಅವ್ರು ಏನೇನ್ ಪ್ರಾರ್ಥನೆಯನ್ನ ಮಾಡ್ಕೊಂಡು ಬತ್ತಿಯನ್ನ ಹಚ್ಬಿಟ್ಟು ಹೋಗಿರ್ತಾರೆ ಅಂತ ನಮಗ್ ಗೊತ್ತಿರೋದಿಲ್ಲ ಅಲ್ವಾ. ಇದರಿಂದ ದೋಷ ಇನ್ನೂ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ನಾವ್ ಯಾವಾಗ್ಲೂ ಮನೆಯಿಂದನೇ ಬೆಂಕಿ ಕಡ್ಡಿ ಇಲ್ಲ ಅಂತ ಅಂದ್ರೆ ಕರ್ಪೂರ ಅಥವಾ ಊದಿನ ಕಡ್ಡಿಯನ್ನ ತಗೊಂಡ್ ಹೋಗಿ ನಾವೇನೆ ಬೆಂಕಿಯನ್ನ ಬತ್ತಿಗೆ ಹಚ್ಬಿಟ್ಟು ಉರಿಸ್ಬಿಟ್ಟು ಬರ್ಬೇಕಾಗತ್ತೆ. ಆಯ್ತಾ. ಎಳ್ಳು ಬತ್ತಿಯನ್ನ ಸಂಜೆ 6 ರಿಂದ 7 ಗಂಟೆ ಒಳಗೆ ಹಚ್ಚಿದ್ರೆ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಳ್ಬತ್ತಿನ ಹಚ್ಚಬಾರ್ದು. ದೇವಸ್ಥಾನದಲ್ಲೇನೆ ನಾವು ಎಳ್ಬತ್ತಿನ ಹಚ್ಬೇಕು. ಎಳ್ಬತ್ತಿಯನ್ನ ಮಾಡ್ಬೇಕಾದ್ರೂ ಅಷ್ಟೇ ಹೇಗೇಗೋ ಮಾಡಬಾರ್ದು. ಸ್ನಾನವನ್ನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಹಾಕೊಂಡು ನಾವು ಎಳ್ಬತ್ತಿಯನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇವಾಗ ಈ ಎಳ್ಳು ಬತ್ತಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಎಳ್ಬತ್ತಿಯನ್ನ ಮಾಡೋದಕ್ಕೆ ನಾನು ಕಪ್ಪು ಬಟ್ಟೆ, ಕಪ್ಪು ದಾರದ ಉಂಡೆ ಮತ್ತೆ ಕರಿ ಎಳ್ಳನ್ನ ಸಿದ್ಧವಾಗಿಟ್ಕೊಂಡಿದ್ದೀನಿ. ಯಾವುದಾದ್ರೂ ಬಟ್ಟೆ ಅಂಗಡಿ ಹೋಗಿ ಎಳ್ಬತ್ತಿ ಮಾಡೋಕೆ ಕಪ್ಪು ಬಟ್ಟೆ ಬೇಕು ಅಂದ್ರೆ ಕೊಡ್ತಾರೆ. ನಮಗೆ ಅದು ಎಷ್ಟು ಬೇಕೋ ಅಷ್ಟನ್ನ 1 ಮೀಟ್ರೋ 2 ಮೀಟ್ರೋ ತಗೊಂಡ್ ಬರ್ಬಹುದು. ಆ ಬಟ್ಟೆಯನ್ನ ಚೌಕಾಕಾರವಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ಕೊಳ್ಬೇಕು.
ಎಳಬತ್ತಿ ಮಾಡೋದಕ್ಕೆ ನಾನು ಬಟ್ಟೆಯನ್ನ ಈ ಒಂದು ಅಳತೆನಲ್ಲಿ ಕಟ್ ಮಾಡೋದಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಅಳತೆ ಬೇಕು ಅಂತ ಆ ಅಳತೆನಲ್ಲಿ ಕಟ್ ಮಾಡ್ಕೋಬಹುದು. ಈಗ ಒಂದು ಪೀಸನ್ನ ಹೀಗೆ ತಗೊಂಡು ಅದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕಿ ಈ ತರ ಫೋಲ್ಡ್ ಮಾಡ್ಕೊಂಡು ಅದನ್ನ ಹೂವಿನ ಹಾರ ಕಟ್ದಂಗೆ ಕಟ್ತಾ ಹೋಗ್ಬೇಕು. ಇದೇ ರೀತಿ ಇನ್ನೊಂದು ತಗೊಂಡು ಅದರೊಳಗೆ ಎಳ್ಳು ತುಂಬಿ ಈ ತರ ಹೂವಿನ ಹಾರ ಕಟ್ದಂಗೆನೆ ಕಟ್ತಾ ಕಟ್ತಾ ಹಾರವನ್ನು ಸಿದ್ಧ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು ಪ್ರತಿ ಶನಿವಾರ ಬಳಕೆ ಮಾಡ್ಕೋಬಹುದು. ಹಾರ ಕಟ್ಟುವಾಗ ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ಶನಿ ಮಹಾತ್ಮನನ್ನ ಸ್ಮರಣೆ ಮಾಡ್ಕೋತಾ ಅಂದ್ರೆ ನಾಮಜಪ ಮಾಡ್ಕೋತಾ ಮಾಡೋದು ತುಂಬಾ ಒಳ್ಳೆಯದು. ಉದಾಹರಣೆಗೆ ಓಂ ಶಂ ಶನೈಶ್ವರಾಯ ನಮಃ, ಓಂ ಶಂ ಶನೈಶ್ವರಾಯ ನಮಃ ಅಂದ್ಕೊಂಡಾದ್ರೂ ಹಾರ ಕಟ್ಬೋದು. ಅಥವಾ ಓಂ ಶಂ ಶನೈಶ್ವರಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಯಮಾಯ ನಮಃ, ಓಂ ಶಂ ಶನೈಶ್ವರಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಯಮಾಯ ನಮಃ ಅಂತ ಹೀಗೆ ನಾಮಸ್ಮರಣೆ ಮಾಡ್ತಾ ಹೋದ್ರೆ ಆ ಶನಿ ಮಹಾತ್ಮನಿಗೆ ತುಂಬಾ ಖುಷಿಯಾಗುತ್ತೆ. ನಾವು ಈ ಹಾರ ಕಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅವನ ಪೂರ್ಣ ಕೃಪೆಗೆ ಪಾತ್ರರಾಗಬಹುದು. ಈ ರೀತಿ ಹಾರವನ್ನಾಗಿ ಮಾಡಿಕೊಂಡು ಒಂದೊಂದಾಗಿ ಕಟ್ ಮಾಡ್ಕೋಬೇಕು. ಈ ಒಂದು ಬೌಲಲ್ಲಿ ಎಳ್ಳೆಣ್ಣೆಯನ್ನ ತಗೊಂಡು ಒಂದೊಂದೇ ಬತ್ತಿಯಾಗಿ ಅದರಲ್ಲಿ ಹಾಕಿ ಅದ್ದಿಟ್ಕೋಬೇಕು. ಈ 9 ಬತ್ತಿಗಳನ್ನ ಸರಿಯಾಗಿ ಅದ್ದಿ ದೇವಸ್ಥಾನಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಶನೀಶ್ವರನ ಮುಂದೆ ಹಚ್ಚಬಹುದು. ಸೊ ಇಷ್ಟು ಹೊತ್ತು ಎಳ್ಳು ಬತ್ತಿಯನ್ನ ಮಾಡೋದು ಹೇಗೆ, ಯಾವ್ಯಾವ ದೇವರಿಗೆ ನಾವು ಎಳ್ಳು ಬತ್ತಿಯನ್ನ ಹಚ್ತೇವೆ, ಹಾಗೆ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಏನೇನು ಅನ್ನೋದನ್ನ ನೋಡಿದ್ರಿ ಅಲ್ವಾ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.